ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಮತ್ತಾಯನ ಬರೆದ ಶುಭ ಸಂದೇಶ, ಮತ್ತಾಯ 13ನೇ ಅಧ್ಯಾಯ ವಾಕ್ಯ 10-15 ಓದೋಣ. ತರುವಾಯ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು, ನೀವು ಜನರೊಡನೆ ಮಾತನಾಡುವಾಗ ಸಾಮರ್ಥ್ಯಗಳನ್ನು ಉಪಯೋಗಿಸುತ್ತೀರಿ ಏಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ಲಭಿಸಿರುವುದು ನಿಮಗೆ, ಅವರಿಗಲ್ಲ. ಉಳ್ಳವನಿಗೂ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅವರೊಡನೆ ಸಾಮರ್ಥ್ಯ ರೂಪದಲ್ಲಿ ಮಾತನಾಡುವುದಕ್ಕೆ ಕಾರಣ ಇದು: ಅವರು ಕಣ್ಣಾರೆ ನೋಡಿದರೂ ಕಾಣುವುದಿಲ್ಲ, ಕಿವಿಯಾರೆ ಕೇಳಿದರೂ ಕಿವಿಗೊಡುವುದಿಲ್ಲ, ಗ್ರಹಿಸುವುದೂ ಇಲ್ಲ. ಪ್ರವಾದಿ ಯೆಶಾಯನ ಈ ಪ್ರವಚನ ಅದರಲ್ಲಿ ಈಡೇರುತ್ತದೆ. ಕೇಳಿ ಕೇಳಿಯೂ ಗ್ರಹಿಸರು, ನೋಡಿ ನೋಡಿಯೂ ಕಾಣರು. ಈ ಜನರ ಹೃದಯ ಕಲ್ಲಾಗಿದೆ, ಕಿವಿ ಮಂದವಾಗಿದೆ, ಕಣ್ಣು ಮೊಬ್ಬಾಗಿದೆ. ಇಲ್ಲದಿದ್ದರೆ ಇವರ ಕಣ್ಣು ಕಾಣುತ್ತಾ, ಕಿವಿ ಕೇಳುತ್ತಾ, ಹೃದಯ ಗ್ರಹಿಸುತ್ತಾ ನನ್ನತ್ತ ತಿರುಗುತ್ತಿದ್ದರು. ದೇವರಾದ ನಾನಿವರನ್ನು ಸ್ವಸ್ಥಪಡಿಸುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸಲ್ಲಿ 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 17 ನಾವು ತಿಳ್ಕೊಂಡು. 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಕ್ರಿಸ್ತ ಯೇಸುವಿನೊಂದಿಗೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಪ್ರಭು ಯೇಸು ಕ್ರಿಸ್ತರು ಬೋಧಿಸುವ ಎಲ್ಲ ಸ್ಥಳಗಳಲ್ಲಿ ಅವರು ಸಾಮರ್ಥ್ಯಗಳ ಮುಖಾಂತರ ಜನರಿಗೆ ಪರಲೋಕದ ರಹಸ್ಯವನ್ನು ಬೋಧಿಸುತ್ತಿದ್ದರು. ವಾಕ್ಯ ಹೇಳ್ತಾ ಇದೆ, 10ನೇ ವಾಕ್ಯ, ಅವರು ಸಾಮರ್ಥ್ಯಗಳನ್ನು ಉಪಯೋಗಿಸುತ್ತಿದ್ದರು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಾರಣನೂ ಇದೆ. 13ನೇ ವಾಕ್ಯದಲ್ಲಿ ಹೇಳ್ತಾರೆ, ಅವರು ಕಣ್ಣಾರೆ ಕಂಡರೂ ಕೂಡ ಅದನ್ನು ಕಾಣುವುದಿಲ್ಲ, ಕಿವಿಯಾರೆ ಕೇಳಿದರೂ ಅವರು ಕಿವಿಗೊಡುವುದಿಲ್ಲ, ಗ್ರಹಿಸುವುದಿಲ್ಲ. ಅಂದರೆ ಅವರು ಏನು ಮಾಡ್ತಾರೆ? ಅಲಕ್ಷ್ಯ ಮಾಡ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳುತ್ತೆ, ದೇವರ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ಲಭಿಸಿರುವುದು ನಿಮಗೆ, ಅವರಿಗೆಲ್ಲ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಆ ವಾಕ್ಯ ಓದಿ 11ನೇ ವಾಕ್ಯ ಓದಿ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ಲಭಿಸಿರುವುದು ನಿಮಗೆ, ಅವರಿಗಲ್ಲ. ಇಲ್ಲಿ ಇಬ್ಬರನ್ನ ದೇವರು ತೋರಿಸ್ತಾ ಇದ್ದಾರೆ. 2 ವ್ಯಕ್ತಿಗಳನ್ನ ಇಲ್ಲಿ ದೇವರು ತೋರಿಸ್ತಾ ಇದ್ದಾರೆ, ನಿಮಗೆ ಹಾಗೂ ಅವರಿಗೆ. ಇದೆಯಾ? ಇಲ್ಲಿ ಇಬ್ಬರಿದಾರ? ಇಬ್ಬರಿದ್ದಾರೆ. 2 ವ್ಯಕ್ತಿಗಳನ್ನ ದೇವರು ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಹೌದಾ? ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ನಿಮಗೆ ಹಾಗೂ ಅವರಿಗೆ. ನಿಮಗೆ ಅಂದ್ರೆ ಯಾರು? ಅವರಿಗೆ ಅಂದ್ರೆ ಯಾರು? ಕೇಳಿಸಿಕೊಳ್ಳೋರು ನಮ್ಗೆ ಬ್ರದರ್. ಓಕೆ. ದೇವರ ವಾಕ್ಯ ಯಾರು ಕೇಳಿಸ್ಕೊತಾರೋ ಅವರು ನಿಮಗೆ, ಯಾರು ಕೇಳಿಸ್ಕೊಳ್ಳಲ್ಲ ಅದರಂತೆ ನಡೆಯಲ್ಲ ಅವರಿಗೆ. ಯಾರು ಕೇಳಿಸ್ಕೊಳ್ತಾರೋ ಅವರು, ಅದು ಅವರಿಗೆ ಅನ್ವಯಿಸ್ತಾ ಇದೆ. ಅದು ಯಾರು ಕೇಳಿಕೊಳ್ಳೋರಿಗೆ ನಮಗೆ. ನಿಮಗೆ ಅಂದ್ರೆ ಅರ್ಥ ಏನು? ನಿಮಗೆ ಎಂಬ ಅರ್ಥ ಏನು? ನಿಮಗೆ
ಬೈಬಲಲ್ಲಿ ನಿಮಗೆ ತುಂಬ ಕಡೆ ಈ ಪದವನ್ನು ಬಳಸ್ತಾರೆ. ನಿಮಗೆ 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 ಶಾಂತಿ, ನಿಮಗೆ ಶಾಂತಿ. ಹೌದಾ? ಇದೆಯಾ? ಹೌದು ಬ್ರದರ್. ಆ? ತುಂಬಾ ಕಡೆ ಇದೆ ಇದೆ. ತುಂಬ ಕಡೆ ದೇವರು ಬಳಸ್ತಾರೆ. ನಿಮಗೆ, ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ನಿಮ್ಮ, ನಿಮಗೆ ಅಥವಾ ನಿಮ್ಮ, ಈ ಎರಡು ಪದವನ್ನ ದೇವರು ಬೈಬಲಲ್ಲಿ ಬಹಳ ಕಡೆ ಬಳಸಿದ್ದಾರೆ. ನಿಮಗೆ ಅಂದ್ರೆ ಏನು? ನಿಮಗೆ ಶಾಂತಿ ಸಮಾಧಾನವಾಗಲಿ, ನೀವು ನನ್ನವರು. ನೋಡಿ, ಇದೆಲ್ಲ ವಾಕ್ಯಗಳು. ನೀವು ನನ್ನವರು. ಪ್ರೈಸ್ ದಿ ಲಾರ್ಡ್. ಇದೆಯಾ? ನೀವು ನನ್ನವರು. ಮತ್ತಾಯ ಇದೆ ಬ್ರದರ್. 5ನೇ ಅಧ್ಯಾಯ ವಾಕ್ಯ 11, ನೀವು ನನ್ನ ಶಿಷ್ಯರು. ನೀವು ಅಥವಾ ನಿಮಗೆ, ಈ ಎರಡು ವಾಕ್ಯಗಳನ್ನ ನೀವು ಬೈಬಲಲ್ಲಿ ಎಲ್ಲ ಕಡೆ ನೋಡ್ಬೋದು, ತುಂಬ ಕಡೆ ನೋಡ್ಬೋದು. ನಿಮಗೆ ಎಂದು ಯಾರಿಗೆ ಅವರು ತಿಳಿಸ್ತಾರೆ ಅಂತ ಹೇಳಿದ್ರೆ, ಯಾರು ನಿಮಗೆ ಎಂಬ ಅರ್ಥವನ್ನ ತಿಳಿಸ್ತಾರೆ ಅಂತ ಹೇಳಿದ್ರೆ, ದೇವರನ್ನ ಹುಡುಕುವವರು. ದೇವರನ್ನ ಹುಡುಕುವವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ದೇವರನ್ನ ಹುಡುಕುವವರು. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ನಿಮಗೆ ಶಾಂತಿ, ನಿಮಗೆ ಶಾಂತಿ, ನಿಮಗೆ ಶಾಂತಿ. ಯಾರಿಗೆ? ದೇವರನ್ನ ಹುಡುಕುವವರಿಗೆ ಶಾಂತಿ, ಅರಸಿ ಬಂದವರಿಗೆ. ಮತ್ತೆ ಇನ್ನೊಂದು, ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಒಂದು ವಾಕ್ಯ ಇದೆ ನೋಡಿ. 20ನೇ ಅಧ್ಯಾಯ ಒಂದು ಒಂದು ನಿಮಿಷ. 16ನೇ ಅಧ್ಯಾಯ 20ನೇ ವಾಕ್ಯ ಓದಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಹತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾರಿಗೆ ಹೇಳ್ತಾ ಇದ್ದಾರೆ? ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ದೇವರನ್ನ ಹುಡುಕುವವರಿಗೆ ಹೇಳ್ತಾ ಇದ್ದಾರೆ ಹೊರತು, ಹೌದು, ಯಾಕೆಂದ್ರೆ ದೇವರನ್ನ ಹುಡುಕುವವರಿಗೆ ಮಾತ್ರ ಗೋಳಾಟ, ಲೋಕದಲ್ಲಿರೋರಿಗಲ್ಲ. ಲೋಕದಲ್ಲಿರೋರಿಗೆ ಲೋಕದ ರೀತಿಯಾದ ಗೋಳಾಟ. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಅಂತ ಹೇಳಿದ್ರೆ, ದೇವರನ್ನ ಯಾರು ಹುಡುಕ್ತಾರೋ ಅವರಿಗೆ ಹೇಳುವಂತಹ ವಾಕ್ಯ ಇದು, ಅವರಿಗೆ ನೀಡುವಂತಹ ವಾಗ್ದಾನ ಇದು, ಅವರಿಗೆ ನೀಡುವಂತಹ ಪ್ರಾಮಿಸ್ ಇದು. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಶೋಕಿ ಮಾಡಿಕೊಂಡು ಬಡ್ಡಿ ಕೊಟ್ಕೊಂಡು ಬಡ್ಡಿ ವ್ಯವಹಾರ ಮಾಡಿಕೊಂಡು ಬೇರೆಯವರ ದುಡ್ಡನ್ನು ಕಬಳಿಸ್ಕೊಂಡು ಬೇರೆಯವರ ಆಸ್ತಿ ಪಾಸ್ತಿ ಕಬಳಿಸ್ಕೊಂಡು ದುಂದು ಜೀವನ ನಡೆಸೋರಿಗೆ ಈ ವಾಗ್ದಾನ ಯಾಕೆ ಹೇಳ್ತಾರೆ ಯೇಸು ಸ್ವಾಮಿ? ಪ್ರೈಸ್ ದಿ ಲಾರ್ಡ್. ತನ್ನ ಮಕ್ಕಳಿಗೆ ತಾನೇ ಬುದ್ಧಿ ಹೇಳಲಿಕ್ಕೆ ಸಾಧ್ಯ, ಹೌದಾ? ನಾನು ನನ್ನ ಮಕ್ಕಳಿಗೆ ಮಾತ್ರ ಬುದ್ಧಿ ಹೇಳಲಿಕ್ಕೆ, ಯಾವ ರೀತಿ ಬುದ್ಧಿ? ಅಧಿಕಾರದಿಂದ ಬುದ್ಧಿ ಹೇಳಲಿಕ್ಕೆ ಸಾಧ್ಯ. ಬೇರೆಯವ್ರ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇವರ ರಾಜ್ಯದ ರಹಸ್ಯಗಳನ್ನ ಅರಿತುಕೊಳ್ಳುವಂತಹ ಒಂದು ಸೌಭಾಗ್ಯ ಕೊಟ್ಟಿರೋದು ಯಾರಿಗೆ? ನಿಮಗೆ. ದೇವರನ್ನ ಹುಡುಕುವವರಿಗೆ ಅವರು ಕೊಡ್ತಾ ಇದ್ದಾರೆ. ಈಗ ನಾವು ದೇವರನ್ನ ಹುಡುಕ್ತಾ ಇದೀವಿ. ಈಗ ಆ ವಾಕ್ಯ ಯಾರ ಜೊತೆಲಿ ಮಾತಾಡ್ತಾ ಇದೆ? ನಮ್ಮ ಜೊತೆ ಮಾತಾಡ್ತಾ ಇದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಮ್ಮ ಜೊತೆಲಿ ಅದು ಮಾತಾಡ್ತಾ ಇದೆ. ಯಾವಾಗ ದೇವರ ವಾಕ್ಯ ನಮ್ಮ ಜೊತೆಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೋ, ಆಗ ನಾನು ಕಳೆದ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ, ಅವರ ಸ್ವಭಾವ ಬದಲಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಅವರ ಸ್ವಭಾವ ಬದಲಾಗುತ್ತೆ. ನಡತೆ, ನಡವಳಿಕೆ, ಜೀವನದ ಶೈಲಿ, ಪ್ರಾರ್ಥನಾ ಶೈಲಿ, ವಿಶ್ವಾಸ ಹೆಚ್ಚುತ್ತದೆ,
ಹಳೆಯದೆಲ್ಲ ಅಳಿದು ಹೋಗುತ್ತೆ, ಕಳ್ತನ ಮಾಡೋದು ಅಳಿದೋಗುತ್ತೆ, ಸುಳ್ಳು ಹೇಳೋದು ಅಳಿದೋಗುತ್ತೆ, ಮೋಸ ಮಾಡೋದು ಅಳಿದೋಗುತ್ತೆ, ಹೊಟ್ಟೆ ಕಿಚ್ಚು ಪಡೋದು ಅಳಿದೋಗುತ್ತೆ, ಎಲ್ಲ ಸೈತಾನನ ಎಷ್ಟು ಕಾರ್ಯಗಳಿದೆಯೋ ಎಲ್ಲವೂ ಬಿಟ್ಟೋಗುತ್ತೆ. ಎಲ್ಲವೂ ಬಿಟ್ಟು ಹೋಗಿ ಅವನು ನೂತನ ಸೃಷ್ಟಿಯಾಗಿ ಮಾರ್ಪಡ್ತಾನೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಪ್ರಭುವಿನ ಜೀವವುಳ್ಳ ವಾಕ್ಯ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾವಾಗ ಪ್ರಭುವಿನ ಜೀವವುಳ್ಳ ವಾಕ್ಯಗಳ ಮುಂದೆ ನಾವು ನಿಂತ್ಕೊಳ್ತೀವೋ ಅದು ನಮ್ಮನ್ನ ಸರಿಪಡಿಸ್ತಾ ಹೋಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಜೀವಿಸಬಾರ್ದು, ಯಾವ ರೀತಿ ಜೀವಿಸಿದ್ರೆ ಪರಲೋಕ ಪ್ರವೇಶ, ಯಾವ ರೀತಿ ಜೀವಿಸದೆ ಹೋದರೆ ಪರಲೋಕದಿಂದ ನಾವು ಬೇರ್ಪಡ್ತೀವಿ, ಎಲ್ಲವನ್ನ ನಮಗೆ ದೇವರ ಜೀವವುಳ್ಳ ವಾಕ್ಯ ತಿಳಿಸ್ಕೊಡ್ತಾ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರನ್ನ ಹುಡುಕುವವರು ಅವರು ಯಾರು? ಅವರಿಗೆ ಮಾತ್ರ ಪ್ರಭುವಿನ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಹುಡುಕ್ತಾರೋ ಅವರು ರಹಸ್ಯವನ್ನು ತಿಳಿದುಕೊಳ್ತಾರಂತೆ. ಆಮೆನ್. ತಿಳಿದುಕೊಳ್ತಾರೆ. ಯಾರು ಹುಡುಕ್ತಾರೋ ಅವರಿಗೆ ದೇವರು ಸತ್ಯವನ್ನ ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹೌದು, ನೋಡಿ, ಯೆರೆಮೀಯ ಪ್ರವಾದಿಯ ಗ್ರಂಥ 33ನೇ ಅಧ್ಯಾಯ ವಾಕ್ಯ 3ರಲ್ಲಿ, ಯೆರೆಮೀಯ ಪ್ರವಾದಿಯ ಗ್ರಂಥ 33ನೇ ಅಧ್ಯಾಯ ವಾಕ್ಯ 3ರಲ್ಲಿ ಹೇಳ್ತಾರೆ, ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನ ಗೋಚರಪಡಿಸುವೆನು. ಗೂಢಾರ್ಥವನ್ನ ಏನ್ ಮಾಡ್ತಾರಂತೆ? ಕಾರಣ ನಾವು ದೇವರೊಂದಿಗೆ ಇರುವ ಕಾರಣ ಅವರು ನಮಗೆ ಗೂಢಾರ್ಥವನ್ನ ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಎಂಬ ಇದರ ಅರ್ಥ ಏನು? ಅವರಿಗೆ ಅಂತ ಹೇಳಿದ್ರೆ ಲೋಕದ ವ್ಯಕ್ತಿಗಳು, ದೇವರನ್ನು ಹುಡುಕದವರು. ಪ್ರೈಸ್ ದಿ ಲಾರ್ಡ್. ಇವ್ರು ಯಾರು? ಇವರೇ ಸೈತಾನನ ಮಕ್ಕಳು. ಪ್ರೈಸ್ ದಿ ಲಾರ್ಡ್. ಇವ್ರು ಯಾರು? ಸೈತಾನನ ಮಕ್ಕಳು. ಬೈಬಲಲ್ಲಿ ಅವರಿಗೆ ಎಂಬ ಪದವನ್ನ ತುಂಬಾ ಜಾಗದಲ್ಲಿ ಬಳಸಿದ್ದಾರೆ. ತುಂಬಾ ಜಾಗದಲ್ಲಿ. ಉದಾಹರಣೆಗೆ ಮತ್ತಾಯನ ಬರೆದ ಶುಭ ಸಂದೇಶ 23ನೇ ಅಧ್ಯಾಯಕ್ಕೆ ಹೋಗೋಣ. 23ನೇ ಅಧ್ಯಾಯದಲ್ಲಿ ಅಲ್ಲಿ ಕೆಲವು ಪದಗಳನ್ನು ಅವರು ಬೋಧಿಸ್ತಾ ಹೋಗ್ತಾರೆ, ಕೆಲವು ವಿಷಯಗಳನ್ನು, ಸತ್ಯಗಳನ್ನು ತಿಳಿಸ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರಿಗೆ ನೀವು ಹೆದರಬೇಡಿ, ಅವರಿಗೆ ನೀವು ಇದು ಮಾಡಬೇಡಿ, ಅವರು ಎಂಬ ಪದ ಎಲ್ಲೆಲ್ಲಿ ಬಳಸ್ತಾರೋ ಆ ಎಲ್ಲ ಕಡೆ ಅಲ್ಲಿ ಸೈತಾನನ ಮಕ್ಕಳ ಬಗ್ಗೆ ಪ್ರಭು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ನಿಮಗೆ ಅಥವಾ ಅವರಿಗೆ ಎಂಬ ಎರಡು ಪದದ ವ್ಯತ್ಯಾಸ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಅವರು ಸ್ಪಷ್ಟವಾಗಿ ತಿಳಿಸ್ತಾರೆ ಏನಂತ? ಈ ಎರಡು ರಹಸ್ಯಗಳನ್ನ, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ಅರಿತುಕೊಳ್ಳುವಂತ ಸೌಭಾಗ್ಯವನ್ನ ದೇವರು ಯಾರು ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಯಾರು ಅವರು? ನಮಗೆ ಅಂತ ಹೇಳಿದ್ರೆ ಯಾರು? ದೇವರನ್ನ ಹುಡುಕುವವರು. ಪ್ರೈಸ್ ದಿ ಲಾರ್ಡ್. ಈಗ ಅರ್ಥ ಆಯ್ತಾ? ಓಕೆ. ನೋಡಿ, ರಹಸ್ಯವನ್ನ ಹುಡುಕುವವರಿಗೆ ರಹಸ್ಯವನ್ನ ತಿಳಿಸ್ಕೊಡ್ತಾರಂತೆ. ಇವ್ರೇನ್ ಮಾಡ್ತಾರೆ? ರಹಸ್ಯ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ರಹಸ್ಯ ಅರಿತುಕೊಳ್ಳಲು ಸೈತಾನನ ಮಕ್ಕಳಿಗೆ ರಹಸ್ಯ ಅರಿತುಕೊಳ್ಳಲು ಸಾಧ್ಯ ಆಗಲ್ಲ. ಕಾರಣ ಏನು? ಕಾರಣ
ಅವರಿಗೆ ಅದರ ಅವರು ದೇವರೊಂದಿಗೆ ಇಲ್ಲ, ದೇವರನ್ನು ಹುಡುಕಲ್ಲ ಬ್ರದರ್. ಇಲ್ಲ. ಈಗ ನಿಮ್ಮ ಮನೆಯ ಆಸ್ತಿಯ ಹಣಕಾಸಿನ ಎಲ್ಲ ಸೀಕ್ರೆಟ್ಸ್ನ ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀರಾ ಹೇಳಲ್ಲ? ಹೇಳ್ತೀವಿ ಬ್ರದರ್. ನಮ್ಮ ಹೇಳ್ತೀವಿ brother. ಮಕ್ಕಳಿಗೆ ಬೀರು ಇದೆ, ಬೀರುಲಿ ಇಷ್ಟು ದುಡ್ಡು ಇಟ್ಟಿದ್ದೀನಿ, ಹುಷಾರ ನೋಡ್ಕೊ. ಅಂದರೆ ಒಳ್ಳೆ ಮಕ್ಕಳಿಗೆ ನಾನು ಹೇಳ್ತಾ ಇರೋದು. ಹೌದು ಬ್ರದರ್. ಬೀರುಲಿ ನಾವ್ ಯಾರನ್ನ ತುಂಬಾ ನಂಬ್ತೀವೋ ಮಕ್ಕಳಲ್ಲಿ ಅವ್ರಿಗೆ ಹೇಳ್ತೀವಿ. ಹೌದಾ? ನಿಜನಾ? ಹೌದು ಬ್ರದರ್. ಹೌದು ಹಾ. ಹೌದು ಬ್ರದರ್. ಅವ್ರಿಗೆ ಏನು ಹೇಳ್ತೀವಿ ನಾವು? ನೋಡು, ಇದು ಈ ರೀತಿ ಇದೆ, ಇದು ಈ ರೀತಿ ಇದೆ ಅಂತ ಎಲ್ಲ ರಹಸ್ಯವನ್ನು ನಾವು ಹಂಚ್ಕೊಳ್ತೀವಿ. ಆದರೆ ನಾವು ಮಾತಾಡಬೇಕಾದ್ರೆ ನಮ್ಮಲ್ಲೇ ಇರುವಂಥ ಒಬ್ಬ ದುಷ್ಟ ಮಗ, ಅಂದರೆ ನಮ್ಮ ಮಾತನ್ನು ಕೇಳದೇ ಇರುವಂಥ ಮಗ ಬಂದಾಗ ನಾವೇನು ಮಾಡ್ತೀವಿ? ಆ ರಹಸ್ಯವನ್ನು ಅಲ್ಲೇ ಬ್ಲಾಕ್ ಮಾಡ್ತೀವಾ? ಬಚ್ಚಿಕೊಂತೀವಿ, ಹೇಳಲ್ಲ. ಮಾಡ್ತೀವಾ? ಹೌದು ಬ್ರದರ್, ಮುಚ್ಚಿಡ್ತೀವಿ. ಹಾಗಾದ್ರೆ ನೋಡಿ, ಲೋಕದ ವಿಷಯದಲ್ಲಿ ನಾವು ಇಷ್ಟು ಜಾಗರೂಕರಾಗಿರ್ಬೇಕಾದ್ರೆ ಅತೀ ಪರಿಶುದ್ಧವಾದ ಸ್ಥಳ, ದೇವರು ವಾಸ ಮಾಡುವಂಥ ಸ್ಥಳ, ನಮ್ಮ ಈ ಲೋಕದ ಜೀವನ ಮುಗಿದ ಮೇಲೆ ನಾವು ಅಲ್ಲಿಗೆ ಸೇರಬೇಕಾದ ಸ್ಥಳ, ಅದು ಪ್ರಭು ಯೇಸು ಕ್ರಿಸ್ತರು ವಾಸಿಸುವಂಥ ಸ್ಥಳ, ದೇವರು ವಾಸಿಸುವಂಥ ಸ್ಥಳ. ಆ ಪರಿಶುದ್ಧವಾದ ಸ್ಥಳದ ರಹಸ್ಯಗಳನ್ನು ಈಸಿಯಾಗಿ ಹೇಳ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ ಬ್ರದರ್, ಸುಲಭವಾಗಿ ಯಾರು ಹೇಳೋದಿಲ್ಲ ಬ್ರದರ್, ಹೇಳಕ್ಕೂ ಆಗಲ್ಲ. ಯಾರಿಗೂ ಸುಲಭವಾಗಿ ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ಬೋಧಿಸ್ತಾ ಇದ್ದಾರ, ಭೂಲೋಕದ ರಹಸ್ಯಗಳನ್ನ ಬೋಧಿಸ್ತಾ ಇದ್ದಾರ? ಭೂಲೋಕದ ರಹಸ್ಯವನ್ನು ಬೋಧಿಸ್ತಾ ಇದ್ದಾರೆ. ನೋಡಿ, ಒಬ್ಬ ಸಂತರು, ನಮ್ಮ ಗೋವಾದಲ್ಲಿರುವಂಥ ಒಂದು ಸಂತರು ಅಲ್ವಾ, ಅಸಿಸಿ ಝೇವಿಯರ್, ಫ್ರಾನ್ಸಿಸ್ ಝೇವಿಯರ್ ಅಲ್ವಾ? ಹೌದು ಬ್ರದರ್. ಅವರ ಶರೀರ ಹಾಗೆ ಇದೆಯಾ? ಇದೆ ಬ್ರದರ್. ಇವತ್ತು ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ, ಅವರ ಶರೀರವನ್ನು ಹೊರಗಡೆ ತಗೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಮೊಬೈಲ್ ತಗೊಂಡು ಏನ್ ಮಾಡ್ತಾ ಇದ್ದಾರೆ? ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ಫಾದರ್ಸ್ಗಳು ಏನ್ ಮಾಡ್ತಾ ಇದ್ದಾರೆ? ವಿಡಿಯೋ ಮಾಡ್ತಾ ಇದ್ದಾರೆ. ಅವರ ಶರೀರ ನಮಗೆ ಸಾಕ್ಷಿಯ ಒಂದು ಜೀವನ. ಅವರ ಶರೀರವನ್ನ ಇವರು ಪ್ರೀತಿಸುವವರಾಗಿದ್ದರೆ, ಯಾರು? ನಾವು ಅವರ ಶರೀರವನ್ನು ಪ್ರೀತಿಸುವವರಾಗಿದ್ದರೆ ಅವರ ಜೀವನದ ನಿಗೂಢತೆಯನ್ನು ಹುಡುಕಿ ಅವ್ರು ಯಾವ ರೀತಿ ಜೀವಿಸಿದ್ರು, ಅವ್ರು ಯಾವ ರೀತಿ ದೇವರೊಂದಿಗೆ ಅನ್ಯೋನ್ಯವಾಗಿದ್ರು, ಯಾಕೆ ಅವರ ಶರೀರ ಕೆಡಲಿಲ್ಲ, ಯಾವ ಕಾರಣಕ್ಕಾಗಿ ಕೆಡಲಿಲ್ಲ, ನಾನು ಕೂಡ ಅದೇ ರೀತಿ ಇರಬೇಕು ಎಂಬ ಅರಿವು ಬೇಕಾಗಿಲ್ಲ? ನಾವು ಅವರಂತೆ ಜೀವಿಸಿದ್ರೆ ನಮ್ಮ ಶರೀರವು ಕೂಡ ಏನಾಗುತ್ತೆ? ಅಳಿಯದೆ ಉಳಿಯುತ್ತೆ. ಅಥವಾ ಅವರ ಶರೀರವನ್ನ ಈಗ ಮೊಬೈಲಲ್ಲಿ ವಿಡಿಯೋ ಮಾಡಿಕೊಂಡ್ರೆ ಪ್ರಯೋಜನ ಇದೆಯಾ? ಸ್ವಲ್ಪನೂ ಪ್ರಯೋಜನ ಇಲ್ಲ. ಹಾಗಾಗಿ ದೇವರನ್ನ ಹುಡುಕುವವರಿಗೆ ದೇವರ ರಾಜ್ಯದ ರಹಸ್ಯವನ್ನ ತಿಳಿಸ್ಕೊಡ್ತಾರೆ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಈ ರಹಸ್ಯವನ್ನು ಯಾರು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಯಾರು ದೇವರನ್ನು ಹುಡುಕ್ತಾರೋ ಅವರು ದೇವರ ಮಕ್ಕಳಾಗಿರ್ತಾರೆ. ಆಮೆನ್. ದೇವರ ಮಕ್ಕಳು. ನಾವು ಯಾವಾಗ ದೇವರು ನಮಗೆ ಕೆಲವು ರಹಸ್ಯಗಳನ್ನು ತಿಳಿಸ್ತಾರೋ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ? ಆ ಸಮಯದಲ್ಲಿ ಇರಲ್ಲ ಅಲ್ವಾ? ದೇವರು ನಮ್ಮೊಂದಿಗೆ ಮಾತನಾಡಬೇಕು ಅಂತ ಬಯಸಿದಾಗ ನಾವೇನ್ ಮಾಡ್ತೀವಿ? ನಮಗೆ ಬ್ಯುಸಿ ಇದೆ, ಕೆಲಸ ಇದೆ, ನಾವು ಹೊರಗಡೆ ಹೋಗ್ತಾ ಇದ್ದೀನಿ ಅಲ್ವಾ? ಹೇಳ್ತೀವ ಹೇಳಲ್ಲ? ತಪ್ಪಿಸ್ಕೊಳ್ಳೋಕೆ ಏನಾದರೂ ಒಂದು ಹೇಳ್ತಾ ಇರ್ತೀವಿ. ಅವ್ರು ಯಾರು? ಅವರೇ ಸೈತಾನನ ಮಕ್ಕಳು.
ಸೈತಾನನ ಮಕ್ಕಳು. ಇವರಿಗೆ ದೇವರ ರಾಜ್ಯದ ರಹಸ್ಯಗಳು ಅರಿತುಕೊಳ್ಳುವಂತ ಅವಕಾಶ ಇಲ್ಲ, ಇರೋದಿಲ್ಲ. ಓಕೆ, ದೇವರನ್ನ ಹುಡುಕುವವರು ನೆಕ್ಸ್ಟ್ ಏನಾಗ್ತಾರೆ? ಮಾನಸಾಂತರ ಹೊಂದುತ್ತಾರೆ. ಮಾನಸಾಂತರ ಹೊಂದುತ್ತಾರೆ. ಮಾನಸಾಂತರ ಹೊಂದುತ್ತಾರೆ. ತಾವು ಮಾಡಿದ ಪ್ರತಿಯೊಂದು ಪಾಪಗಳಿಗೆ ಅವ್ರೇನ್ ಮಾಡ್ತಾರೆ? ಪಶ್ಚಾತ್ತಾಪ ಪಡ್ತಾರೆ, ಪ್ರಭುವಿನೊಂದಿಗೆ ಮಾತನಾಡ್ತಾರೆ. ಪ್ರಭುವಿನೊಂದಿಗೆ ಮಾತಾಡ್ತಾರೆ. ಉದಾಹರಣೆಗೆ ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಫರಿಸಾಯ ಹಾಗೂ ಸುಂಕದವನ ಬಗ್ಗೆ ತಿಳಿಸ್ತಾರೆ. 18ನೇ ಅಧ್ಯಾಯ ವಾಕ್ಯ 9ರಿಂದ 14 ತನಕ ನಾವು ಓದಬೇಕಾದ್ರೆ ಅಲ್ಲಿ ಫರಿಸಾಯ ಹಾಗೂ ಸುಂಕದವನ ಬಗ್ಗೆ ಯೇಸು ಸ್ವಾಮಿ ತಿಳಿಸ್ತಾರೆ. ಓದಿ, ಆ ವಾಕ್ಯ ಓದಿ. ಒಂದೇ ಒಂದು ವಾಕ್ಯ, ಒಂದು ನಿಮಿಷ ಹೇಳ್ತೀನಿ. ಲೂಕ 18ನೇ ಅಧ್ಯಾಯ ವಾಕ್ಯ 9ರಿಂದ 14ರಲ್ಲಿ ಓದಿ, ಪೂರ್ತಿನೇ ಓದ್ಬಿಡಿ, ಪರವಾಗಿಲ್ಲ. ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂತವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಈ ಸಾಮರ್ಥ್ಯವನ್ನು ಹೇಳಿದರು. ಏನ್ ಹೇಳಿದ್ರಂತೆ? ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ಇಲ್ಲಿ ಏನ್ ಹೇಳಿದ್ರು? ಏನ್ ಹೇಳ್ತಿದಾರೆ ಯೇಸು ಸ್ವಾಮಿ? ಸಾಮರ್ಥ್ಯವನ್ನು ಹೇಳ್ತಾ ಇದ್ದಾರೆ. ಯಾಕೆ ಸಾಮರ್ಥ್ಯ ಹೇಳ್ತಾ ಇದ್ದಾರೆ ದೇವರ ಮಕ್ಕಳಿಗೆ? ಯಾಕಂದ್ರೆ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನ ಕೊಟ್ಟಾಯ್ತು ಅಲ್ವಾ? ಈಗ ನೀವು 10ನೇ ವಾಕ್ಯದಿಂದ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾ ನಮಗೆ ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನ ಪವಿತ್ರಾತ್ಮರು ಕೊಡ್ತಾ ಹೋಗ್ತಾರೆ. ಓಕೆ, ಒಮ್ಮೆ ಓದಿ. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿಯವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ: ಓ ದೇವರೇ, ನಾನು ಇತರರ ಹಾಗೆ ಅಲ್ಲ, ಅವರು ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 10ನೆಯ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ಸುಂಕ ವಸೂಲಿಯವನಾದರೂ ದೂರದಲ್ಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ: ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಪಾಪ ಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು, ಆ ಫರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಏಕೆಂದರೆ ತನ್ನನ್ನು ತಾನೇ ಮೇಲೆ ಕೇಳಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು. ಇಲ್ಲಿ ಫರಿಸಾಯ ಹಾಗೂ ಸುಂಕ ವಸೂಲಿಯವ. ಫರಿಸಾಯ ಅವನು ಮಾನಸಾಂತರ ಹೊಂದಲಿಲ್ಲ, ಹೌದಾ? ಮಾನಸಾಂತರ ಹೊಂದಲಿಲ್ಲ. ಕಾರಣ ತನ್ನನ್ನೇ ಹೆಚ್ಚಿಸಿಕೊಂಡ ಅಲ್ವಾ? ಹೆಚ್ಚಿಸಿಕೊಂಡ, ತನ್ನನ್ನೇ ಹೆಚ್ಚಿಸಿಕೊಂಡ. ಏನ್ ಹೇಳ್ದ ಅವನು ಹೇಳೋ ಪದಗಳು ನೋಡಿ: ನಾನು ಅವನಂತೆ ಅಲ್ಲ, ಅವನು ಕೊಳ್ಳೆಗಾರ, ಅನ್ಯಾಯಗಾರ, ವ್ಯಭಿಚಾರಿ. ಹೇಳ್ತಾರ ನಾನು ಸುಂಕ ವಸೂಲಿದವನಂತೆಯೂ ಅಲ್ಲ, ನಾನು ಪರ್ಫೆಕ್ಟ್, ನಾನು ಐ ಆಮ್ ಪರ್ಫೆಕ್ಟ್, ಒಳ್ಳೆಯವನು, ಫಾಸ್ಟಿಂಗ್ ಮಾಡ್ತೀನಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ಹೌದಾ?
ಹೌದು ಬ್ರದರ್. ಅದು ಬೈಬಲ್ ಹೇಳುತ್ತೆ. ಹೌದು ಬ್ರದರ್. ರೋಮನ್ಸ್ 3:23 ಹೇಳುತ್ತೆ. ಏನ್ ಹೇಳುತ್ತೆ ನೋಡೋಣ. ಮಾನವರೆಲ್ಲರೂ ಪಾಪಿಗಳೇ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ನೋಡಿ, ಈಗ ಈ ಫರಿಸಾಯ ಹೇಳ್ತಾ ಇದ್ದಾನೆ, ಇವನು ಫರಿಸಾಯ ಹೇಳ್ತಾನೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾರು? ಫರಿಸಾಯ. ಬೈಬಲ್ ಹೇಳ್ತಾ ಇದೆ ಎಲ್ಲರೂ ಪಾಪಿಗಳೇ. ಹೌದಾ? ನಾವೆಲ್ಲ ಪಾಪ ಮಾಡ್ತೀವಾ? ಹೌದು ಬ್ರದರ್, ನಾವೆಲ್ಲ ಪಾಪಿಗಳೇ ಬ್ರದರ್. ಈಗ ಬೈಬಲ್ ನಂಬೇಕಾ ಫರಿಸಾಯ ನಂಬೇಕಾ? ಬೈಬಲ್ ನಂಬಬೇಕು ಬ್ರದರ್ ಅಲ್ವಾ? ಬೈಬಲ್ ಹೇಳ್ತದೆ ನಾವೆಲ್ಲರೂ ಪಾಪಿಗಳೇ. ಇವನು ಮಾನಸಾಂತರ ಹೊಂದಿಲ್ಲ. ಕಾರಣ, ದೇವರ ರಾಜ್ಯದ ರಹಸ್ಯಗಳ ಬಗ್ಗೆ ಇವನಿಗೆ ಅರಿವಿಲ್ಲ. ಇವನ ಜೀವನ ಲೋಕದ ಜೀವನ. ಇವನೊಬ್ಬ ಸೈತಾನನ ಮಗ, ಹಾಗಾಗಿ ಇವನು ಲೋಕದ ವ್ಯಕ್ತಿ. ಇವನಿಗೆ ಬೇಕಾಗಿರೋದೇನು? ಲೋಕದಲ್ಲಿ ಇರುವಂಥ ಮನೆ, ಲೋಕದಲ್ಲಿರುವ ಆಭರಣ, ಲೋಕದಲ್ಲಿರುವ ಆಸ್ತಿ, ಲೋಕದಲ್ಲಿರುವ ಸೌಂದರ್ಯ, ಲೋಕದಲ್ಲಿರುವಂತಹ ಸುಖಭೋಗ ಇವನಿಗೆ ಬೇಕು. ಎಲ್ಲ ಲೋಕದ್ದೇ. ಯಾಕೆಂದರೆ ಲೋಕದ ಅಧಿಪತಿ ಯಾರು? ಸೈತಾನ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಅವನು ಮಾನಸಾಂತರ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂತಂದರೆ ಲೋಕದ ಆಶಾಪಾಶಗಳು ಅವನನ್ನು ಅದುಮಿಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಅಲ್ಲೂ ಕೂಡ ಒಂದು ಸಾಮತಿಯನ್ನು ದೇವರು ತಿಳಿಸ್ತಾ ಹೋಗ್ತಾರೆ. 4ನೇ ಅಧ್ಯಾಯ ವಾಕ್ಯ 18-19 ನಾವು ಓದಬೇಕಾದ್ರೆ, ಇನ್ನು ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ, ಆದರೆ ಅವರೊಳಗೆ ಇರುವ ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹಗಳು, ಇನ್ನಿತರ ಅಭಿಲಾಷೆಗಳು ದೇವರ ಸಂದೇಶವನ್ನು ಅದುಮಿ ಅದು ಫಲ ಬಿಡದಂತೆ ಮಾಡುತ್ತವೆ. ಇವರೇ ಮುಳ್ಳು ಪದೆಗಳ ನಡುವೆ ಬಿದ್ದ ಬೀಜಕ್ಕೆ ಅನುರೂಪ ಆದವರು. ಪ್ರೈಸ್ ದಿ ಲಾರ್ಡ್. ಇವರು ದೇವರ ವಾಕ್ಯ ಕೇಳ್ತಾರೆ, ಚರ್ಚಿಗೆ ಬರ್ತಾರೆ, ಧ್ಯಾನ ಕೂಟಗಳಿಗೆ ಬರ್ತಾರೆ, ಬೈಬಲ್ ಕ್ಲಾಸ್ಗೆ ಬರ್ತಾರೆ, ಆದರೆ ಅರಿತುಕೊಳ್ಳುವಂಥ ಜ್ಞಾನ ಇಲ್ಲದ ಕಾರಣ ಅವರು ಮತ್ತೆ ಓಡೋಗ್ತಾರೆ. ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಮಾತಾಡ್ತಾ ಇರೋದು? ಕಾಣಿಸ್ತಾ ಇದೆ ಬ್ರದರ್ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಕರೆಂಟ್ ಹೋಯ್ತು. ಓಕೆ, ಕರೆಂಟ್ ಹೋಯ್ತು, ಅದಕ್ಕೋಸ್ಕರ. ನೋಡಿ, ಇವರು ದೇವರ ರಹಸ್ಯಗಳನ್ನು ಅರಿತುಕೊಳ್ಳಕ್ಕೆ ಸಾಧ್ಯವಾಗದ ಕಾರಣ ಇವರೇನು ಮಾಡ್ತಾರೆ? ಈಗ ಯಾರೋ ಒಂದಿಬ್ರು ಮಾತಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಸ್ನೇಹಿತರೆ ಮಾತಾಡ್ತಾ ಇದ್ದಾರೆ. ಈಗ ನಾನು ಆರೋಗ್ಯ ಸ್ವಾಮಿ ಬದಲು ಮಾತಾಡ್ತಾ ಇದ್ದೀವಿ. ಅಲ್ಲಿ ಅವರ ಮಿಸ್ಸಸ್ ಬರ್ತಾರೆ. ನಾವು ಏನೋ ಮಾತಾಡ್ತಾ ಇದೀವಿ, ಅವ್ರಿಗೆ ಅರ್ಥ ಆಗ್ತಲ್ಲ. ಅವ್ರು ಅಲ್ಲೇ ನಿಂತ್ಕೊಂಡಿರ್ತಾರ, ಸ್ವಲ್ಪ ಹೊತ್ತು ನೋಡ್ತಾರೆ, ಇನ್ನೂ ಸ್ವಲ್ಪ ಹೊತ್ತು ನೋಡ್ತಾರೆ, ಆಮೇಲೆ ಏನು ಮಾಡ್ತಾರೆ? ಅರ್ಥ ಆಗಲ್ಲ, ಕೇಳ್ತಾರೆ ಬ್ರದರ್. ಆಮೇಲೆ ಏನ್ ರಹಸ್ಯ ಮಾತಾಡ್ತಾ ಇದ್ದೀರಾ ಅಂತ. ಅಲ್ಲ, ಅವ್ರು ಕೇಳಕ್ಕಾಗಲ್ಲ. ಕೇಳೋ ಪರಿಸ್ಥಿತಿಲಿ ಅವ್ರಿಲ್ಲ. ಅವ್ರೇನ್ ಮಾಡ್ತಾ ಇದಾರೆ? ನೋಡ್ತಾರೆ, ತುಂಬಾ ಹೊತ್ತು ನೋಡ್ತಾರೆ. ನೋಡ್ಬಿಟ್ಟು ಏನ್ ಮಾಡ್ತಾರೆ? ಕಾರಣ ಏನು? ಅವ್ರು ಹೋಗ್ಲಿಕ್ಕೆ ಕಾರಣ ಏನು? ಅವ್ರಿಗೆ ಅರ್ಥನೂ ಆಗಲ್ಲ, ಅದು ಏನ್ ಅರ್ಥ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಈಗ ಗೊತ್ತಾಯ್ತಾ ಲೋಕದ ವ್ಯಕ್ತಿಗಳು ಹೇಗೆ ಅಂತ? ಯಾಕೆ ದೇವರ ರಾಜ್ಯದ ರಹಸ್ಯಗಳನ್ನ ಅವರಿಗೆ ತಿಳಿದುಕೊಳ್ಳದ ಕಾರಣ ಅವ್ರೇನ್ ಮಾಡ್ತಾರೆ? ಲೋಕದ ವಿಷಯವಾಗಿ ಎಲ್ಲವನ್ನ ಬೋಧಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ವ್ಯಕ್ತಿಗಳನ್ನ ದೇವರೆಂದು ಘೋಷಿಸ್ತಾರೆ,
ವ್ಯಕ್ತಿಗಳನ್ನ ದೇವರೆಂದು ಘೋಷಿಸ್ತಾರೆ, ಸಂತರುಗಳನ್ನ ದೇವರೆಂದು ಬೋಧಿಸ್ತಾರೆ. ಕಾರಣ, ಪರಲೋಕ ರಾಜ್ಯದ ರಹಸ್ಯಗಳು ಅವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಅರಿತುಕೊಳ್ಳುವಂಥ ಜ್ಞಾನ ಇಲ್ಲ, ಅರಿತುಕೊಳ್ಳುವ ಹಂಬಲ ಇಲ್ಲ. ಕಾರಣ ಏನು? ಅವರು ದೇವರನ್ನು ಹುಡುಕದವರು, ಅವರು ದೇವರನ್ನ ಹುಡುಕದವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಫರಿಸಾಯ ಮಾನಸಾಂತರ ಹೊಂದಲಿಲ್ಲ, ಸುಂಕದವನು ಮಾನಸಾಂತರ ಒಂದಾಯಿತು. ಯಾಕೆ? ಅವನು ಮಾಡಿದ ಪಾಪಗಳನ್ನ ಒಪ್ಪಿಕೊಂಡ. ಹೌದಾ? ಮಾಡಿದ ಪಾಪಗಳನ್ನ ಒಪ್ಪಿಕೊಂಡ. ಜ್ಞಾನೋಕ್ತಿಗಳ ಗ್ರಂಥ ಪ್ರೊವರ್ಬ್ಸ್, ಜ್ಞಾನೋಕ್ತಿಗಳ ಗ್ರಂಥ, ಜ್ಞಾನೋಕ್ತಿ 28ನೇ ಅಧ್ಯಾಯ ವಾಕ್ಯ 13 ಓದೋಣ. 28:13. ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ಪ್ರೈಸ್ ದಿ ಲಾರ್ಡ್. ಸುಂಕದವನು ಪಾಪಗಳನ್ನ ಒಪ್ಪಿಕೊಂಡ, ತನ್ನನ್ನೇ ತಗ್ಗಿಸಿಕೊಂಡ ದೇವರ ಸಮ್ಮುಖದಲ್ಲಿ. ಆದರೆ ಫರಿಸಾಯ ಆ ರೀತಿ ಅಲ್ಲ. ಫರಿಸಾಯ ಏನ್ ಮಾಡ್ದ? ಹೆಚ್ಚಿಸ್ಕೊಂಡ. ನಾನು ಒಳ್ಳೆಯವನು, ಐ ಆಮ್ ಪರ್ಫೆಕ್ಟ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ದೇವರ ರಾಜ್ಯದ ಸಾಮರ್ಥ್ಯಗಳ ರಹಸ್ಯಗಳನ್ನ ಅರಿತುಕೊಳ್ಳುವಂತಹ ಸುವರ್ಣ ಅವಕಾಶ ದೇವರು ಯಾರು ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ ಬ್ರದರ್. ದೇವರನ್ನ ಹುಡುಕುವ ಪ್ರತಿಯೊಬ್ಬರಿಗೂ ಅಲ್ವಾ? ಅದ್ರಲ್ಲಿ ನಾವು ಇದ್ದೀವಿ. ಹೌದಾ? ಇದೀವಾ? ಆಮೇಲೆ ಇದೀವಿ. ಪ್ರೈಸ್ ದಿ ಲಾರ್ಡ್. ಓಕೆ. ಮಾನಸಾಂತರ ಹೊಂದಿದ ಮೇಲೆ ಅವ್ರೇನಾಗ್ತಾರೆ? ರಕ್ಷಣೆಯನ್ನ, ರಕ್ಷಣೆ ಅಂದ್ರೆ ನೂತನ ಸೃಷ್ಟಿ. ನೂತನ ಸೃಷ್ಟಿ ಆದ್ಮೇಲೆ ಅಲ್ಲೇನಾಗುತ್ತೆ? ಸ್ವಭಾವ ಬದಲಾಗುತ್ತೆ. ಸ್ವಭಾವ, ಗುಣಗಳು, ನಡತೆ ಎಲ್ಲ ಬದಲಾಗುತ್ತಾ? ಆಗುತ್ತೆ ಬ್ರದರ್. ಎಸ್, ಈಗ ಈ ಸುಂಕ ವಸೂಲಿಯವನಂತೆ ಇರುವಂತ ಕಳ್ಳರು, ಕುಡುಕರು ಈ ದಿನ ರಕ್ಷಣೆ ಹೊಂದಿಕೊಂಡು ದೇವರ ವಾಕ್ಯ ಸಾರ್ತಾ ಇದ್ದಾರೆ. ಗೊತ್ತಾ ನಿಮಗದು? ನೂತನ ಸೃಷ್ಟಿಯಾದವರು ಈ ದಿನ ದೇವರ ರಾಜ್ಯಕ್ಕೆ ಆತ್ಮಗಳನ್ನು ಸೇರಿಸ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮನ್ನೇ ಹೆಚ್ಚಿಸ್ಕೊಂಡು ನಾನು ಪರ್ಫೆಕ್ಟ್ ಆಗಿದ್ದೀನಿ. ಹೌದಾ? ರಕ್ಷಣೆ ಇಲ್ಲ. ಯಾಕಿಲ್ಲ? ರಕ್ಷಣೆ ಯಾಕಿಲ್ಲ? ಪಾಪಗಳನ್ನ ಒಪ್ಪಿಕೊಂಡಿಲ್ಲ. ಹೌದಾ? ಪಾಪಗಳನ್ನ ಒಪ್ಪಿಕೊಂಡಿಲ್ಲ. ಪಾಪಗಳನ್ನ ಒಪ್ಪಿಕೊಳ್ಳದ ಕಾರಣ ಏನಾಯ್ತು? ರಕ್ಷಣೆ ಇಲ್ಲ, ಮುಕ್ತಿ ಇಲ್ಲ. ಓಕೆ. ಈಗ ಈ ವ್ಯಕ್ತಿಗೆ 5 ತಲಂತು ಕೊಟ್ಟರೆ ಅವನಿರ್ತಾನೆ.
5 ತಲಾಂತು ಕೊಟ್ರೆ ಏನ್ ಮಾಡ್ತಾನೆ? 5 ಕೊಟ್ರೆ 10 ಮಾಡ್ಬೇಕು. ಅಲ್ಲಲ್ಲ, ಇವನೇನ್ ಮಾಡ್ತಾನೆ? ಈ ವ್ಯಕ್ತಿ ಯಾರು? ಇದು ಅವರು ನೋಡಿ, ಅವರಿಗೆ 5 ಕೊಟ್ರೆ ಬಚ್ಚಿಕ್ತಾನೆ ಸೋಮಾರಿತನ ಅಲ್ವಾ? ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಹೌದಾ? ದೇವ್ರು ಯಾರು ಕೊಡ್ತಾರಂತೆ? ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ ನಾ ಮಾತಾಡ್ತಾ ಇರೋದು? ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಆಗ್ತಾ ಇದೆಯಾ? ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಾ ಇದೆ. ಹೌದು ಬ್ರದರ್. ಈಗ ನೋಡಿ. ಇನ್ನೊಂದು 2 ಮಾತಾಡಿ ಬ್ರದರ್. ಹಂಗೆ ಈಗ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಏನ್ ಹೇಳುತ್ತೆ? ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 21ನೇ ಅಧ್ಯಾಯ 43ನೇ ವಾಕ್ಯವನ್ನು ಓದೋಣ. ಮತ್ತಾಯ ಆದುದರಿಂದ ನಾನು ನಿಮಗೆ ದೇವರ ಸಾಮ್ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು. ಇದೆಯಾ? ವಾಕ್ಯ ಇದೆಯಾ? ಕಾಣಿಸ್ತಿದ್ಯಾ? ನಿಮ್ಗೆಲ್ಲ ಕಾಣಿಸ್ತಾ ಇದೆಯಾ ವಾಕ್ಯ? ದೇವರ ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು. ನಾನು ಪರ್ಫೆಕ್ಟ್, ನಾನು ಕರೆಕ್ಟಾಗಿದ್ದೀನಿ ಅಂದ್ಕೊಂಡು ಯಾರು ತಮ್ಮನ್ನು ತಗ್ಗಿಸಿಕೊಳ್ಳದೆ, ದೇವರ ಸಮ್ಮುಖದಲ್ಲಿ ತಮ್ಮನ್ನು ತಗ್ಗಿಸಿಕೊಳ್ಳದೆ ಇದಾರೋ ಅವರಿಗೆ ದೇವರ ರಾಜ್ಯದ ರಹಸ್ಯಗಳು ಗೊತ್ತಿಲ್ಲ. ಗೊತ್ತಿದೆಯಾ? ಗೊತ್ತಿಲ್ಲ. ಉದಾಹರಣೆಗೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿರುವಂತಹ ಆ ಒಂದು ಗೂಢಾರ್ಥ, ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿರುವಂತಹ ಗೂಢಾರ್ಥ ಏನದು? ಆ ರಹಸ್ಯ ಗೊತ್ತಿರುವವನು ಅದರ ಸತ್ಯವನ್ನು ತಿಳ್ಕೊಂಡ, ಗೊತ್ತಿಲ್ಲದವನು ಅದನ್ನು ಏನಂತ ಬಿಂಬಿಸ್ದ? ಅಲ್ಲಿ ಮಾತೆ ಮರಿಯ ಅಂತ ಬಿಂಬಿಸ್ದ. ಅರ್ಥ ಆಗ್ತಾ ಇದೆಯಾ ಈಗ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ದೇವರ ರಾಜ್ಯದ ರಹಸ್ಯವನ್ನ ಕಿತ್ತು ಯಾರು ಯಾವ ಫಲ ಬಿಡುತ್ತೋ ಆ ವ್ಯಕ್ತಿಗೆ ಕೊಟ್ಟಾಯ್ತು. ಇವನ ಕೈಯಲ್ಲಿ ಏನಿದೆ? 0 ಇದೆ. 0 ಇದ್ದಾಗ ಇವನೇನ್ ಮಾಡಬೇಕು? ಏನಾದರೂ ಒಂದು ಬೋಧಿಸಲೇಬೇಕು, ಜನರಿಗೆ ಬೋಧಿಸಲೇಬೇಕು. ಹಾಗಾಗಿ ಇವನೇನ್ ಮಾಡ್ತಾನೆ? ಸುಳ್ಳನ್ನೇ ಬೋಧಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರಬೇಕು ಅಂತಿಮ ದಿನಗಳಲ್ಲಿ, ಅಂತಿಮ ದಿನದ ಅಂತಿಮ ಕ್ಷಣಗಳು ಅಂದ್ರೆ ಯಾರಿಗೆ? ಭೂಮಿಗ? ನಮಗೆ. ಭೂಮಿ ಹಾಗೆ ಇರುತ್ತೆ. ಭೂಮಿ ಇನ್ನೂ ಸುಮಾರು ವರ್ಷಗಳ ಕಾಲ ಹಾಗೆ ಇರುತ್ತೆ. ನಮಗೆ ಅರ್ಥ ಆಗ್ತಾ ಇದೆಯಾ? ನಮಗೆ ಫಲ ಕೊಡದೆ ಇರುವಂತ ವ್ಯಕ್ತಿಗಳಿಗೆ ನೀವು ದೇವರ ರಾಜ್ಯದ ರಹಸ್ಯಗಳನ್ನು ಕೊಟ್ರೆ ಏನ್ ಪ್ರಯೋಜನ? ಅದೇ ಫಲ ಕೊಡುವಂತ ವ್ಯಕ್ತಿಗಳಿಗೆ ಕೊಟ್ರೆ, ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳದೇ ಇರುವಂತ ವ್ಯಕ್ತಿಗಳಿಗೆ ನೀವು ದೇವರ ರಾಜ್ಯದ ರಹಸ್ಯಗಳನ್ನು ತಿಳಿಸಿದ್ರೆ, ಗೂಢಾರ್ಥ ತಿಳಿಸಿದ್ರೆ ಏನು ಪ್ರಯೋಜನ ಇಲ್ಲ. ಆದರೆ ಕಾರ್ಯ ಮಾಡುವಂತಹ, ಫಲ ಬಿಡುವಂತಹ ವ್ಯಕ್ತಿಗಳಿಗೆ ಕೊಟ್ಟರೆ ಅವರು ಖಂಡಿತವಾಗ್ಲೂ ಏನು ಮಾಡ್ತಾರೆ? 5 ತಲಾಂತುನ 10 ತಲಾಂತು ಮಾಡ್ತಾರೆ. 10 ಇದ್ದಿದ್ದು 20 ಮಾಡ್ತಾರೆ. 20 ಇದ್ದಿದ್ದು 40 ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮ ಮನೆ ಮುಂದೆ ಒಂದು ಗಿಡ ನೆಟ್ಟಿದ್ದೀರ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಒಳ್ಳೆಯ ಹಣ್ಣು ಬಿಡುವಂಥ ಮರ ನೆಟ್ಟಾಯಿತು. 1 ವರ್ಷ ಆಯಿತು, ಹಣ್ಣು ಕೊಟ್ಟಿಲ್ಲ. 2 ವರ್ಷ ಆಯಿತು, ಹಣ್ಣು ಕೊಟ್ಟಿಲ್ಲ. 3 ವರ್ಷ ಆಯಿತು, ಹಣ್ಣು ಕೊಟ್ಟಿಲ್ಲ. 4ನೇ ವರ್ಷ ಹಾಗೆ
ವರ್ಷ ಹಾಗೆ ನೋಡ್ತಾ ಇರ್ತೀರಾ? ಇಲ್ಲ ಬ್ರದರ್, ಹಣ್ ಕೊಟ್ಟಿಲ್ಲ ಅಂದ್ರೆ ಕಡ್ದಾಕ್ತಿವಿ. ಹೆಂಡತಿ ಗಂಡನಿಗೆ ಹೇಳ್ತಾಳೆ ಅಥವಾ ಗಂಡ ಹೆಂಡತಿಗೆ ಹೇಳ್ತಾನೆ, ಅದನ್ನ ಕಡ್ದಾಕಣ, ಜಾಗ ವೇಸ್ಟ್ ಅಲ್ವಾ? ಈಗ ನಾವು ಕೂಡ ಫಲ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ವೇಸ್ಟ್ ಅಲ್ವಾ? ಹೌದು ಬ್ರದರ್. ಪ್ರೈಸ್ ಅಲ್ಲ. ಹೌದು ಬ್ರದರ್. ದೇವರ ರಾಜ್ಯದ ರಹಸ್ಯಗಳನ್ನ ದೇವರು ಯಾರು ಹುಡುಕ್ತಾರೋ, ಯಾರು ಹಂಬಲಿಸ್ತಾರೋ ಅವರಿಗೆ ನೀಡ್ತಾರೆ. ಯಾರು ಹಂಬಲಿಸಲ್ವೋ, ಯಾರು ಹುಡುಕಲ್ವೋ ಅವರಿಗೆ ನೀಡೋದು ಇಲ್ಲ ಎಂಬ ಸತ್ಯವನ್ನು ಇವತ್ತು ನಾವು ತಿಳ್ಕೊಂಡಿದೀವಾ? ಅರ್ಥ ಆಯ್ತಾ? ಬ್ರದರ್, ಅರ್ಥ ಆಯ್ತು ಬ್ರದರ್. ಓಕೆ, ಫೈನ್. ಪ್ರೈಸ್ ಲಾರ್ಡ್. ಹಾಗಾದ್ರೆ ನಾವು ಕ್ಲಾಸ್ ಮುಗಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ.